Hello guys, welcome back to Easy Simplified. ಸೊ ಆ್ಯಕ್ಚುಲಿ ಎಸ್ಟರ್ಡೇ ನಾನು ವಿಡಿಯೋ ಮಾಡಿ ಹಾಕಬೇಕಾಗಿತ್ತು ಬಿಕಾಸ್ ಏನಕ್ಕೆ ಹಾಕೋಕ್ಕಾಗಲಿಲ್ಲ ಅಂದರೆ ಬಿಕಾಸ್ ನೋಡಿ ಇದ್ರ ಮೇಲೆ ವರ್ಕ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಏನಪ್ಪ ಅಂದರೆ ಇದು ಡೈರೆಕ್ಟ್ ಬಿಗಿನರ್ಸಿಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಸೊ ಹಂಗಾಗಿ ನಾನು ಒಂದು ಐ ಸಿ ಯೂಸ್ ಮಾಡಿದ್ದೀನಿ. ಓಕೆನಾ. ಸೊ ಬಿಫೋರ್ ಗೋಯಿಂಗ್ ಟು ದಿ ಅವರ್ ಎಪಿಸೋಡ್ 14 ಸಿ ಅವರ್ ಡೆಮೋ. ಓಕೆನಾ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಜಸ್ಟ್ ಡಿ ಸಿ ಮೋಟರ್ ಕಂಟ್ರೋಲ್ ಯೂಸಿಂಗ್ L293D IC ಅಂತ ಹೇಳಿ. ಓಕೆನಾ. ಐ ಸಿ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಓಕೆನಾ. ಸಿ ಇದೇ ಡೆಮೋ. ನಾನು ಮಾರ್ಕ್ ಮಾಡಿದ್ದೀನಿ ಪೆನ್ನಲ್ಲಿ ನೋಡಿ ಅದನ್ನ. ಈಗ ಆ್ಯಂಟಿ ಕ್ಲಾಕ್ ವೈಸು, ಈಗ ಒಂದ್ಸಲಿ ಕ್ಲಾಕ್ ವೈಸು. ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ಅವರ್ ಪ್ರಾಜೆಕ್ಟ್. ಓಕೆನಾ. ಸೊ ಬನ್ನಿ, ಈಗ ಮೇನ್ ಏನಪ್ಪ ಅಂದರೆ ಸಿ ಇದೆ ಎಪಿಸೋಡ್ 14 ಅಲ್ವಾ. ಏನಿದು ಡಿ ಸಿ ಮೋಟರ್ ಕಂಟ್ರೋಲ್ ಯೂಸಿಂಗ್ L239D IC. ನಮ್ಮ ಮೇನ್ ಗೋಲ್ ಏನಂದರೆ ನಮ್ಮ ಈ ಮೋಟರು ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು ತಿರುಗಬೇಕು ವಿತ್ ಮಿನಿಮಮ್ ಅಮೌಂಟ್ ಆಫ್ ಸ್ಟಾಪ್ ಪಾಸ್. ಓಕೆನಾ. 3 ಸೆಕೆಂಡು 4 ಸೆಕೆಂಡ್ ಪಾಸ್ ಆಗಬೇಕು ಈ ರೀತಿ. ಓಕೆನಾ. ಇದು ನಮ್ಮ ಮೇನ್ ಗೋಲ್ ಗೊತ್ತಾಯಿತು. ಮತ್ತು ನಾವು ಏನು ಯೂಸ್ ಮಾಡ್ತಿದ್ದೀವಿ ಕಾಂಪೊನೆಂಟ್ಸ್ ಅಂದರೆ ಸಿಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆರ್ಡಿನೋ ಮತ್ತು ಬ್ಯಾಟರಿ ಮತ್ತು L2IC ಮತ್ತು ಡಿ ಸಿ ಮೋಟರ್, ಇಷ್ಟೇ ನಾವು ಯೂಸ್ ಮಾಡ್ತಾರೆ. ಓಕೆನಾ. ಸೊ ಡೈರೆಕ್ಟ್ಲಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ಎಲ್ಲ ಹೋಗೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ನಾವು ಇದೇನಪ್ಪ ಅಂತಂದರೆ ಸಿಂಪಲಾಗಿ ಹೇಳ್ತೀವಿ ಕೇಳಿಸ್ಕೊಳ್ಳಿ. ಮೋಟರ್ ಅಂದರೆ ಅಂತ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಓಕೆನಾ. ಸೊ ಮೋಟರ್ ಅಂದರೆ ಏನು, ಓಕೆನಾ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಸಿ ದಿಸ್ ಈಸ್ ಡಿ ಸಿ ಮೋಟರ್. ಐ ಹೋಪ್ ನಿಮ್ಗೆ ಗೊತ್ತಿರುತ್ತೆ. ಸ್ವಲ್ಪ ಲೆಜೆಂಡ್ಸ್ ಏನಾರು ಆಗಿದ್ರೆ ಇವನೇ ಡಿ ಸಿ ಮೋಟರ್ ಇಷ್ಟೊಂದು ಕುಯ್ತೋನೆ ಅಂದ್ಕೊಂಬಿಡಿ. ಓಕೆನಾ. ದಿಸ್ ಈಸ್ ಡಿ ಸಿ ಮೋಟರ್. ಏನಪ್ಪ ಅಂತ ಇದು ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ. ಇಲ್ಲೇ ಬರ್ತೀವಿ ನೋಡಿ, ಕಾಣಿಸ್ತಿದೆಯಾ. ಸಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಇದೆ ಏನಿದು ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ತಾರೆ. ಅಂದರೆ ನಥಿಂಗ್ ಬಟ್ ಈ ನಾವು ಕರೆಂಟ್ ಕೊಟ್ಟರೆ ರೊಟೇಟ್ ಆಗುತ್ತೆ, ಅದೇ ಮೆಕ್ಯಾನಿಕಲ್ ಅಲ್ವಾ, ಈ ರೀತಿ. ಸೊ ಡಿ ಸಿ ಮೋಟರ್ ಈ ರೀತಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಮಾಡ್ತೇವೆ ಅಂದರೆ ಇದು ಜಸ್ಟ್ ರೊಟೇಷನ್ ಮಾಡ್ತೇವೆ ಅಂತ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ರಿಯಲ್ ವರ್ಲ್ಡ್ ಯೂಸಸ್ ಸಿಂಪಲ್ ಅಂದರೆ ಈ ಸೀಲಿಂಗ್ ಫ್ಯಾನ್ಸು ಮತ್ತು ವಾಟರ್ ಪಂಪ್ ಆಗಲಿ, ಅಥವಾ ಟಾಯ್ ಕಾರು ಮತ್ತು ರೋಬೋಟ್ ವೀಲ್ಸು ಮತ್ತು ಮಿಕ್ಸರ್ ಗ್ರೈಂಡರ್ ಬರುತ್ತಲ್ಲ ಅಲ್ಲಿ, ಮತ್ತು ಕನ್ವೇಯರ್ ಬೆಲ್ಟು ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ಸು ಅಲ್ಲೆಲ್ಲ ಯೂಸ್ ಮಾಡ್ತೀವಿ. ಓಕೆನಾ. ದೆನ್ ಈಗ ನಾವು ಡೀಪಾಗಿ ಒಂದು ಸ್ವಲ್ಪ ಹೋಗೋಣ ಮೋಟರ್ ಬಗ್ಗೆ. ಓಕೆ. ಏಕೆಂದರೆ ನಾವು ಆ್ಯಕ್ಚುಲಿ ಲೆವೆಲ್ 3ನಲ್ಲಿ ಏನು ಬೇಕಾಗಿರೋದು ನಮಗೆ ಮೋಟರ್ಸ್ ಬಗ್ಗೆ ಅಲ್ವಾ. ಸೊ ಈ ಒಂದು ವಿಡಿಯೋ ತುಂಬ ಲೆಂತಿ ಆಗ್ಬೋದು. ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋ ನಿಮಗೆ ತುಂಬ ಈಸಿ ಆಗುತ್ತೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದ್ರೆ ಏನೇ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಓಕೆನಾ. ಬನ್ನಿ ಈಗ ಮೋಟರ್ಗೆ ಡೀಪಾಗಿ ನಾಲೆಡ್ಜ್ ತಿಳ್ಕೊಳ್ಳೋಣ. ಓಕೆ. ಬನ್ನಿ ಈಗ ಮ್ಯಾಟರಿಗೆ ಏನಪ್ಪ ಅಂದರೆ ಈಗ ಇದು ಟೈರ್ ರೊಟೇಟ್ ಆಗ್ತಿದೆ ಅಲ್ವಾ. ಸೊ ಈ ಟೈರ್ ರೊಟೇಟ್ ಆಗ್ತಿದೆ ಏನು, ಜಸ್ಟ್ ಈಗ ನಾನು ಕನೆಕ್ಟ್ ಮಾಡಿದ್ರೆ ರೊಟೇಟ್ ಆಗ್ತಿದೆ. ಈ ರೊಟೇಟ್ ಕಾರಣ ಏನು, ಆ ಕಾರಣ ಏನಪ್ಪ ಅಂದರೆ ಇದ್ರೊಳಗಡೆ ನಮಗೆ ಮೋಟರ್ ಇರುತ್ತೆ. ಆ ಮೋಟರು ರೊಟೇಟ್ ಮಾಡ್ತಾ ಇರುತ್ತೆ. ನಥಿಂಗ್ ಬಟ್ ಎಲೆಕ್ಟ್ರಿಸಿಟಿ ಬರುತ್ತೆ, ದೆನ್ ಮೋಟರಿಗೆ ಹೋಗುತ್ತೆ, ಆ ಮೋಟರ್ ರೊಟೇಷನ್ ಮಾಡುತ್ತೆ. ಓಕೆನಾ. ಈ ರೀತಿ. ಓಕೆ. ದೆನ್ ಏನೇ ಮೋಟರ್ ಇದೆಯಲ್ಲ, ಇದು ರೊಟೇಟ್ ಆಗ್ತಲ್ಲ, ಇದರೊಳಗೆ ಏನಿರುತ್ತೆ ಅಲ್ವಾ. ಸಿಂಪಲ್ ಇರ್ತದೆ. ಸ್ಟಾರ್ಟರ್ ಅಂತ ಒಂದು ಇರುತ್ತೆ. ಓಕೆನಾ. ಸ್ಟಾರ್ಟರ್ ಅಂದರೆ ಇದು ಯಾವುದೇ ಕಾರಣಕ್ಕೂ ಮೂವ್ ಆಗಲ್ಲ. ಓಕೆನಾ. ಇದು ಸ್ಟಾರ್ಟರ್, ಇದು ಒಳಗಡೆ, ಇದು ಹೊರಗಡೆ ಇರೋದು, ಇದು ಮೂವ್ ಆಗಲ್ಲ, ಫಿಕ್ಸ್. ಇದರೊಳಗಡೆ ರೋಟರ್ ಅಂತ ಇರುತ್ತೆ, ನಥಿಂಗ್ ಬಟ್ ಆರ್ಮೇಚರ್. ಇದು ತಿರುಗ್ತಿದೆಯಲ್ಲ, ಇದು ತಿರುಗ್ತಿದ್ದ ಆರ್ಮೇಚರ್, ಅದು ರೊಟೇಟ್ ಆಗ್ತಾ ಇರುತ್ತೆ. ಓಕೆನಾ. ನಥಿಂಗ್ ಬಟ್ ಸ್ಟಾರ್ಟರು ರೊಟೇಟರು. ಓಕೆನಾ. ಸ್ಟಾರ್ಟರು ಸಿಂಪಲಾಗಿ ಕಾನ್ಸ್ಟೆಂಟ್ ಆಗಿರುತ್ತೆ, ರೊಟೇಟರ್ ತಿರುಗ್ತಾ ಇರುತ್ತೆ. ಓಕೆ. ದೆನ್ ಈ ರೊಟೇಟ್ ಆಗುತ್ತಲ್ಲ, ಯಾರು ಇದನ್ನು ರೊಟೇಟ್ ಮಾಡ್ತಾರೆ ಅಂತ ಬಂದರೆ ನಥಿಂಗ್ ಬಟ್ ನೋಡಿ, ನಾನಿಲ್ಲಿ ಬ್ಯಾಟ್ರಿ ಕೊಟ್ಟಿದ್ದೀನಿ, ಪಾಸಿಟಿವ್ ನೆಗೆಟಿವ್. ಓಕೆನಾ. ಇಲ್ಲಿ ಫುಲ್ಲು ಕನೆಕ್ಷನ್, ಡೋಂಟ್ ವರಿ, ಕನೆಕ್ಷನ್ ನಾನು ಇಲ್ಲಿ ರೆಡಿ ಇದೆ ಕನೆಕ್ಷನ್ನು. ಸೊ ಇದು ನಾನು ಹೇಳ್ತೀನಿ. ಸೊ ಇಲ್ಲಿ ನೋಡಿ ಏನೋ ಪಾಸಿಟಿವ್ ನೆಗೆಟಿವ್ ಕೊಡ್ತೀವಿ, ರೊಟೇಟ್ ಆಗುತ್ತೆ. ಸೊ ಈ ನಮ್ಮ ಡಿ ಸಿ ಮೋಟರ್ ನಾನು ಆರ್ಮೇಚರ್ ಅಂತ ಹೇಳೋಣ, ಅದು ಹೆಂಗೆ ರೊಟೇಟ್ ಆಗುತ್ತೆ ಅಂದರೆ ಈ ಪಾಸಿಟಿವ್ ನೆಗೆಟಿವ್ನ ಕೊಟ್ಟಾಗ ಎಲೆಕ್ಟ್ರಿಸಿಟಿ ಕರೆಂಟ್ ಫ್ಲೋ ಆಗುತ್ತೆ. ಸೊ ಅವಾಗ ನಮಗೆ ಡಿ ಸಿ ಮೋಟರ್ ರೊಟೇಟ್ ಆಗುತ್ತೆ ಈ ರೀತಿ. ಓಕೆನಾ. ಅರ್ಥ ಆಯ್ತಲ್ವ. ಅಂತ ಈ ಕರೆಂಟ್ ರೊಟೇಟ್ ಆಗುತ್ತಲ್ವ, ಇನ್ನೂ ನಾನು ಏನಂದರೆ ಕರೆಂಟ್ ಮೇಕ್ಸ್ ರೊಟೇಟ್ ಅಂತ ಅಂದರೆ ಯಾವ ರೀತಿ ಈಗ ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಇನ್ಸೈಡ್ ಮೋಟರು ಕಾಯಿಲ್ ಇರುತ್ತೆ. ಓಕೆನಾ. ಕಾಯಿಲ್ ಆಫ್ ಫೈರ್. ಸೊ ವೆನ್ ಕರೆಂಟ್ ಫ್ಲೋಸ್ ಥ್ರೂ ದಟ್ ಕಾಯಿಲ್, ಈ ಕಾಯಿಲ್ ಒಳಗೆ ಕರೆಂಟ್ ಫ್ಲೋ ಆದಾಗ ಇಟ್ ಕ್ರಿಯೇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆನಾ. ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟರ್ಯಾಕ್ಟ್ ವಿತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಇನ್ಸೈಡ್ ದ ಮೋಟರ್ ಒಳಗಡೆ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಇರುತ್ತೆ. ಸೊ ಅದ್ರ ಜೊತೆ ಇಂಟ್ರ್ಯಾಕ್ಟ್ ಆದಾಗ ನಮಗೆ ಈ ರೋಟರ್ ಎಕ್ಸ್ಪೀರಿಯನ್ಸ್ ಟರ್ನಿಂಗ್ ಫೋರ್ಸ್, ಅಂದರೆ ಆ ರೋಟರ್ ಇರ್ತಲ್ಲ, ಈ ರೋಟರು ಆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಅವಾಗ ಸ್ಪಿನ್ ಅಂದರೆ ರೊಟೇಟಾಗಿ ಸ್ಟಾರ್ಟ್ ಮಾಡುತ್ತೆ.
ಅದೇ ನಮಗೆ ರೊಟೇಷನ್ ಈ ರೀತಿ ಕಾಣುತ್ತೆ. ಓಕೆನಾ? ಸಿಂಪಲಾಗಿ ಹೇಳ್ತೀನಿ, ತಿಳ್ಕೊಳ್ಳಿ. ಇಲ್ಲಿನ ಕರೆಂಟ್ ಹೋಯಿತು, ಕರೆಂಟ್ ಇಲ್ಲಿಂದ ಇಲ್ಲಿಗೆ ಹೋಯಿತು, ಇದರೊಳಗೆ ಬಂತು, ಇದರೊಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಯಿತು. ಸೊ ಫೋರ್ಸ್ ಜನರೇಟ್ ಆಯಿತು, ಅದರಿಂದ ನಮಗೆ ರೊಟೇಷನ್ ಸಿಕ್ತು. ಓಕೆನಾ? ಇದು ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಟೆಕ್ನಿಕಲ್ ಪಾರ್ಟ್ ಅರ್ಥ ಆಗಿಲ್ಲ, ಜಸ್ಟ್ ಇದನ್ನಾರು ಅರ್ಥ ಮಾಡ್ಕೊಳ್ಳಿ. ದೆನ್ ಈಗ ಇನ್ನೊಂದು ಕ್ವಶನ್ ಬಂದಿರ್ಬೋದು, ಇನ್ನು ವೈ ಡಸ್ ಇಟ್ ರೊಟೇಟ್ ಓನ್ಲಿ ಒನ್ ಡೈರೆಕ್ಷನ್? ಈಗ ನೀವು ಕಾಮನ್ನಾಗಿ ಇದು ಕೊಟ್ಟರೆ ಬ್ಯಾಟ್ರಿಯ ಒಂದೇ ಡೈರೆಕ್ಷನ್ ರೊಟೇಟ್ ಆಗ್ತಲ್ವ, ಬಟ್ ನಾವಿಲ್ಲಿ ನಮ್ಮ ಪ್ರಾಜೆಕ್ಟ್ ಏನೋ ಬೋತ್ ಡೈರೆಕ್ಷನ್, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಲ್ವಾ? ಸೊ ಬನ್ನಿ, ಮ್ಯಾಟ್ರ್ ಏನಪ್ಪ ಅಂತಂದರೆ ಪಾಸಿಟಿವು ನೋಡಿ, ಪಾಸಿಟಿವು ಮೋಟರು ನೆಗೆಟಿವ್ ಕೊಟ್ಟರೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಓಕೆನಾ? ಪಾಸಿಟಿವು ಪಾಸಿಟಿವು ಮೋಟಾರು ಮತ್ತು ನೆಗೆಟಿವ್ ಕೊಟ್ಟರೆ ಕ್ಲಾಕ್ ವೈಸು ನೋಡಿ, ಹಿಂಗೆ ಕ್ಲಾಕ್ ವೈಸು. ನೆಗೆಟಿವು ರೋಟರು, ಪಾಸಿಟಿವ್ ಕೊಟ್ಟರೆ ಆ್ಯಂಟಿ ಕ್ಲಾಕ್ ವೈಸು, ಈ ರೀತಿ ರೊಟೇಟ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಲ್ವಾ? ಇದು ಪಾಸಿಟಿವ್, ನೆಗೆಟಿವ್, ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು. ಓಕೆ. ದೆನ್ ಈಗ ಒಂದು ಕ್ವಶನ್ ಏನಪ್ಪ ಅಂದರೆ, ಇದೆಲ್ಲ ನಮಗೆ ಬ್ಯಾಟ್ರಿ ಏನಕ್ಕೆ ಬೇಕು? ಆರ್ಡಿನೋ ಕೈಯಲ್ಲಿ ಆಗಲ್ವಾ? ಆಗಲ್ಲ. ಏಕೆಂದರೆ ನಮ್ಮ ಆರ್ಡಿನೋ ಸ್ಪೆಸಿಫಿಕೇಷನ್ ಏನಿದೆ 5 ವೋಲ್ಟು 20 ಮಿಲಿ ಆ್ಯಂಪಿಯರ್ ಅಲ್ವಾ? ಸೊ ಹಂಗಾಗಿ ಅದ್ರ ಕೈಲಿ ಆಗಲ್ಲ. ಓಕೆನಾ? ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೊ ನಮ್ಮ ಮೋಟ್ರಿಗೆ ಬೇಕಾದ್ರೆ ಕೆಪಾಸಿಟಿ ಜಾಸ್ತಿ, ಮತ್ತು ಈ ನಮ್ಮ ಐಸಿಗೂ ಬೇರೆ ಒಂದು ಸ್ವಲ್ಪ ಕೆಪಾಸಿಟಿ ಬೇಕು. ಸೊ ಹಂಗಾಗಿ ಬರೀ ಆರ್ಡಿನೋ ಕೈಲಿ ಆಗಲ್ಲ. ಇಫ್ ಇನ್ ಕೇಸ್ ನಾವೇನಾದ್ರು ಡೈರೆಕ್ಟ್ ಆರ್ಡಿನೋ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಪ್ರಾಬಬ್ಲಿ ವರ್ಕ್ ಆಗೋಲ್ಲ, ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಆರ್ಡಿನೋಗೆ. ಓಕೆನಾ? ಸೊ ಹಂಗಾಗಿ ನಾವು ಈ ಆರ್ಡಿನೋ ಬಂದು ಈ 8293D ಅನ್ನೋ ಐ ಸಿ ಯೂಸ್ ಮಾಡ್ತೀವಿ. ಓಕೆನಾ? ಇದನ್ನು ನಾವು ಮೋಟಾರ್ ಡ್ರೈವರ್ ಐ ಸಿ ಅಂತ ಕರಿತೀವಿ. ಓಕೆನಾ? ಲೈಕ್ ಈಗ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಆರ್ಡಿನೋ ಬ್ರೈನ್ ಅಂದ್ಕೊಳ್ಳಿ, ದೆನ್ 823D ಅದು ಬರುತ್ತೆ, ಇದರ ಮಜಲ್ ಅಂದ್ಕೊಳ್ಳಿ, ದೆನ್ ಮೋಟರು ಮೂಮೆಂಟ್ ಮಾಡುತ್ತೆ, ಮಜಲ್ಲು ಮೂಮೆಂಟ್ ಮಾಡ್ತಿರುತ್ತೆ, ಅದೇ ಮೋಟಾರ್. ಓಕೆನಾ? ಈ ರೀತಿ. ದೆನ್ ಇನ್ನೊಂದು ಏನಪ್ಪ ಅಂದರೆ, ಆರ್ಡಿನೋ ನೆವರ್ ಪವರ್ಸ್ ದ ಮೋಟರ್ ಡೈರೆಕ್ಟ್ಲಿ. ಈ ಆರ್ಡಿನೋ ಡೈರೆಕ್ಟ್ ನಮ್ಮ ಪವರ್ ಮೋಟರಿಗೆ ಬರ್ತಿಲ್ಲ, ಇದು ಐ ಸಿ ಚಾರ್ಜ್ ಮಾಡುತ್ತೆ. ಓಕೆನಾ? ಐ ಸಿಯಿಂದ ನಮ್ಮ ಈ ಚಾರ್ಜು, ನಾವು ಎಕ್ಸ್ಟ್ರಾ ಪವರ್ ಕೊಟ್ಟಿವಲ್ಲ, ಅದು ಮೋಟರ್ನ ಚಾರ್ಜ್ ಮಾಡುತ್ತೆ. ಓಕೆನಾ? ಸೊ ಆರ್ಡಿನೋ ಟೆಲ್ಸ್ ದ L2, ನಮ್ಮ ಆರ್ಡಿನೋ ಐ ಸಿಗೆ ಹೇಳುತ್ತೆ ಏನಂತ, ಫಾರ್ವರ್ಡ್ ರೊಟೇಟ್ ಆಗು ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಬ್ಯಾಕ್ವರ್ಡ್. ಓಕೆನಾ? ಈ ರೀತಿ ಮಾಡು ಅಂತ ಹೇಳುತ್ತೆ. ಓಕೆ, ಅರ್ಥ ಆಯಿತು ಅಂದ್ಕೊತೀನಿ. ದೆನ್ ರಿಯಲಿ ಇದು ನಮ್ಮ ಐ ಸಿ ಏನು ಮಾಡುತ್ತೆ ಅಂತಂದರೆ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ವಾಟರ್ ಪೈಪ್ ಅನಾಲಜಿ ತೊಗೊಳ್ಳೋಣ. ಓಕೆನಾ? ಈಗ ಏನಪ್ಪ ಅಂತಂದರೆ, ಈಗ ಪೈಪ್ ಎ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಪೈಪ್ ಎ. ಓಕೆನಾ? ದೆನ್ ಇದು ಮೋಟರು, ದೆನ್ ಪೈಪ್ ಬಿ, ಇದೇನಿದು ಕ್ಲಾಕ್ ವೈಸ್ ಅಂತ ಆಗುತ್ತೆ. ಸೊ ಅದು ಈಗ ಕ್ಲಾಕ್ ವೈಸ್ ನೋಡಿ. ಈಗ ಒಂದು ನಿಮಿಷ, ಈಗ ಆ್ಯಂಟಿ ಕ್ಲಾಕ್ ವೈಸ್ ಹೇಳ್ತಿದೆ, ನೀನು ಈ ರೀತಿ ನೋಡಿ, ಈಗ ಬ್ಲಾಕ್ ಆಗಿ ಕಾಣಿಸ್ತಿದೆಯಾ? ಕ್ಲಾಕ್ ವೈಸು. ಓಕೆನಾ? ಇದೇನು ಹೇಳ್ತು ಆರ್ಡಿನೋ ಏನಂತ, ಪವರ್ ಸಪ್ಲೈ ಇಲ್ಲಿಂದ ಬಂತು, ಆರ್ಡಿನೋ ಹೇಳ್ತಿದೆ ನೀನೀಗ ಕ್ಲಾಕ್ ವೈಸ್ ತಿರುಗು ಅಂತ. ಕ್ಲಾಕ್ ವೈಸ್ ತಿರುಗ್ತು. ದೆನ್ ಆರ್ಡಿನೋ ಹೇಳ್ತಿದೆ ಏನಂತ, ಉಲ್ಟಾ ಮಾಡು, ಈ ಡೈರೆಕ್ಷನ್ಸ್ನ ಉಲ್ಟಾ ಮಾಡು. ಓಕೆನಾ? ಸೊ ಅವಾಗ ಏನು ಮಾಡುತ್ತೆ, ಆರ್ಡಿನೋ ನಮ್ಮ ಐ ಸಿಗೆ ಹೇಳಿ, ಐ ಸಿ ಕಡೆಯಿಂದ ಈಗ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸುತ್ತೆ ನೋಡಿ, ಈ ರೀತಿ. ಓಕೆನಾ? ಸಿಂಪಲ್. ಓಕೆ. ದೆನ್ ಕಮಿಂಗ್ ಟು ದಿ ನೆಕ್ಸ್ಟ್, ಐ ಸಿ ಅಂದರೆ ಯಾವ ರೀತಿ ಅರ್ಥ ಆಯಿತು ಅಂತ, ವರ್ಕ್ ಆಗ್ತದೆ ಅಂತ ಹೇಳ್ತು. ಈಗೇನು ನಮ್ಗೆ ಏನು ಗೊತ್ತಾಯಿತು, ನಮ್ಮ ಮೇನ್ ಗೋಲ್ ಏನು ಅಂತ ಗೊತ್ತಾಯಿತು. ದೆನ್ ಇದು ಮೋಟಾರ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಗೊತ್ತಾಯಿತು. ದೆನ್ ಆರ್ಡಿನೋ ಏನು ಯಾವ ರೀತಿ ಮಾಡುತ್ತೆ ಇದರೊಳಗೆ ವರ್ಕ್ ಅಂತ ಗೊತ್ತಾಯಿತು. ಈಗ ಮೇನ್ ಏನು ಕಾನ್ಸೆಪ್ಟ್ ಅಂದರೆ ಐ ಸಿ ಬಗ್ಗೆ ತಿಳ್ಕೊಬೇಕು ನೀವು. ತುಂಬ ಇಂಪಾರ್ಟೆಂಟು ಈ ಐ ಸಿ ಬಗ್ಗೆ, ಏಕೆಂದರೆ ಈ ಐ ಸಿ ಮೋಟಾರ್ ಡ್ರೈವರ್ ಐ ಸಿ ಇದು ಕೂಡ ಒಂದು ಮೋಟಾರ್ ರಿಲೇಟೆಡೇ, ಬಟ್ ಇದ್ರ ಬಗ್ಗೆ ತುಂಬ ಹೇಳೋಕ್ಕೋಗಲ್ಲ. ನೆಕ್ಸ್ಟ್ ಒಂದು ಆರ್ಡಿನೋ ಸೀರೀಸ್ ಮುಗಿದ ಒಂದು ನಾವು ರಿಯಲ್ ಪ್ರಾಜೆಕ್ಟ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಯೂಸ್ ಮಾಡ್ತೀವಿ, ಅವಾಗ ಇಡ್ತೀನಿ. ಓಕೆ, ಡೋಂಟ್ ವರಿ. ಏನು ಕನೆಕ್ಷನ್ ಆಗಿಲ್ಲ, ಆಮೇಲೆ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ ಏನು ಕನೆಕ್ಷನ್ ಆಗಿದೆ ಅಂತ. ಓಕೆ, ಈಗ ಬನ್ನಿ ಮೇನ್ ಕಾನ್ಸೆಪ್ಟ್ ಇದೆ. ಐ ಸಿ ಅಂದರೆ ಈ ರೀತಿ ಇರುತ್ತಪ್ಪ. ಓಕೆನಾ? ನಿಮ್ಗೆ ತೋರಿಸ್ಬೇಕು, ಅದು ಝೂಮ್ ಮಾಡಿ ತೋರಿಸ್ತೀನಿ. ಇದೇ ಐ ಸಿ. ಓಕೆನಾ? ಐ ಹೋಪ್ ನಿಮಗೆ ಕಾಣಿಸ್ತಿದೆ ಅಂದ್ಕೊತೀನಿ ಅಲ್ವಾ? ಇದೇ ಐ ಸಿ. ಓಕೆನಾ? ಕಾಣಿಸ್ತಿದೆ ಅಲ್ವಾ ಐ ಸಿ ಇದು. ಓಕೆ, ಇದ್ರ ಇಂಟರ್ನಲ್ ಸ್ಟ್ರಕ್ಚರ್ ಇಲ್ಲಿರುತ್ತೆ. ಒಂದು ಮೇನ್ ನಿಮ್ಗೊಂದು ಸಿಂಪಲಾಗಿ ಒಂದು ಏನಪ್ಪ ಅಂದರೆ, ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತಾರೆ. ಈ ಐ ಸಿ ಕಡೆಗಳು ಈ ಥರ ಇದೆಯಲ್ಲ, ಇದು ಈ ಪಿನ್ ಥರ, ಪಿನ್ ಕಡೆ ಲೆಫ್ಟಿಂದ ಸ್ಟಾರ್ಟ್ ಆಗುತ್ತೆ ನಂಬರಿಂಗ್ ಸಿಸ್ಟಮ್. ಓಕೆನಾ? ಈ ರೀತಿ 1 to 16 ಪಿನ್ಸ್. ಸೊ ಡಿಫ್ರೆಂಟ್ ಐ ಸಿ ಸಿ ಬರ್ತವೆ.
ನಾನು ಅದ್ರ ಬಗ್ಗೆ ಹೋದರೆ ನಿಜವಾಗಿ ತುಂಬ 1 ಅವರ್ ಆಗಿಬಿಡುತ್ತೆ. ಈಗ ಆಲ್ರೆಡಿ 10 ಮಿನಿಟ್ ಆಗಿದೆ. ಬನ್ನಿ ಕಾನ್ಸೆಪ್ಟಿಗೆ. ಓಕೆನಾ. ಸೊ ಈ ರೀತಿ 1 to 16 ಪಿನ್ ನಂಬರ್ಸ್ ಇದೆ ನಮ್ಮ ಐಸಿಲಿ. ಓಕೆನಾ. ಸೊ ಪ್ರತಿಯೊಂದು ಪಿನ್ ಕೂಡ ಅದರದ್ದೇ ಆದಂಥ ಕಾನ್ಫಿಗರೇಷನ್ ಇರುತ್ತೆ. ಓಕೆ. ಈಗ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಏನಂತ EN1 ಅಂದರೆ ಏನು ಅಂತ. ಸೊ EN1 ಅಂದರೆ ಎನೇಬಲ್ ಅಂತ ಹೇಳಿ. ಎನೇಬಲ್ ಅಂದ್ರೇನು? ಸಿಂಪಲ್. ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟರ್ನ್ ಮೋಟರ್ ಆನ್, ಟರ್ನ್ ಮೋಟರ್ ಆಫ್, ಆ ರೀತಿ ಯೂಸ್ ಮಾಡ್ತೀವಿ. ಓಕೆನಾ. ಸಿಂಪಲ್ ಏನೋ ಮೋಟರ್ ಆನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ EN1 ಅಂದರೆ. ಓಕೆನಾ. ದೆನ್ ಪಿನ್ ನಂಬರ್ 2 ಅಂದರೆ IN1 ಅಂತ ಇದ್ದರೆ ಅದೇನೆಂದರೆ ಇದು ಮೋಟರ್ ಡೈರೆಕ್ಷನ್ ಇನ್ಪುಟ್ ಅಂತ ಹೇಳಿ. ಓಕೆನಾ. ಇದು ಗೊತ್ತಾಯಿತು. ಇದು ಏನಂದರೆ ಆನ್ ಮಾಡುವಂಥ, ಇದು ಮೋಟರ್ ಡೈರೆಕ್ಷನ್. ಔಟ್ಪುಟ್ 1 ಅಂದರೆ ಅದಕ್ಕಿಂತ ಮುಂಚೆ IN2 ಅಂದರೆ ಏನು ಹೇಳಿದ್ದು? ಇಲ್ಲೊಂದಿದೆ ನೋಡಿ ಇಲ್ಲಿ, ಸಾರಿ ಒಂದು ನಿಮಿಷ. IN2 7, ಪಿನ್ ನಂಬರ್ 7 ಇದೇನೆಂದರೆ ಮೋಟರ್ ಡೈರೆಕ್ಷನ್ ಇನ್ಪುಟ್. ಓಕೆನಾ. ಎರಡೂ ಯೂಸ್ ಮಾಡ್ತಿದ್ವಿ ಇನ್ಪುಟ್ಸ್. ಓಕೆ. ಒಂದು D7ಗೆ ಒಂದು D8ಗೆ ನಾನು ಹೇಳ್ತೀನಿ ಹೆಂಗೆ ಅಂತ. ಓಕೆ. ದೆನ್ ಪಿನ್ ನಂಬರ್ 3 and 6. ಪಿನ್ ನಂಬರ್ 3 and 6 ಏನಕ್ಕಪ್ಪ ಅಂದರೆ ಮೋಟರ್ ವೈರ್ 1, ಮೋಟರ್ ವೈರ್ 2. ಓಕೆನಾ. ಔಟ್ಪುಟ್ 1, ಇದು ಔಟ್ಪುಟ್ 2. ಓಕೆನಾ. 3, 6 ಏನಿದೆ ಒಂದು ಮೋಟರ್ ವೈರ್ಸಿಗೆ ಇದು. ಓಕೆನಾ. 3, 6. ದೆನ್ ಪಿನ್ ನಂಬರ್ 4 and 5 ಏನಂದರೆ ಗ್ರೌಂಡ್. ನಿಮಗೆ ಗೊತ್ತಿಲ್ಲ ಗ್ರೌಂಡ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ. ನನಗೆ ಒಂದು ಗ್ರೌಂಡ್ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಓಕೆ. ಅಲ್ಲಿ ಗ್ರೌಂಡ್ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಆ ವಿಡಿಯೋದಿಂದ ನಿಮಗೆ ಅರ್ಥ ಆಗುತ್ತೆ. ಪಿನ್ ನಂಬರ್ 4 and 5 ಏನು ಗ್ರೌಂಡಿಗೆ. ಓಕೆನಾ. ದೆನ್ ಕಮಿಂಗ್ ಟು ದಿ ಪಿನ್ ನಂಬರ್ 8. ಪಿನ್ ನಂಬರ್ 8 VS. ಇದೇನಪ್ಪ ಅಂತಂದರೆ ಮೋಟರ್ ಪವರಿಗೆ ಯೂಸ್ ಮಾಡ್ತೀವಿ ನಾವು. ಓಕೆ. ಲೈಕ್ 6 ವೋಲ್ಟು ಅಥವಾ 9 ವೋಲ್ಟ್ ಬ್ಯಾಟ್ರಿ ಯೂಸ್ ಮಾಡ್ಕೊತೀವಿ. ಪಿನ್ ನಂಬರ್ 16ಗೆ ಬರ್ತೀವಿ ಡೈರೆಕ್ಟಾಗಿ. ಏಕೆಂದರೆ ಇವೆಲ್ಲ ಕಾಮನ್. ಇನ್ನೊಂದು ಎಕ್ಸ್ಟ್ರಾ ಮೋಟರ್ ಕನೆಕ್ಟ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ತಿರೋದು ಒಂದೇ ಮೋಟರ್ಗೆ. ಸೊ ಈ ಸೈಡ್ ಯೂಸ್ ಮಾಡ್ಕೊತೀವಿ ನಾನು. ಸೊ ಪಿನ್ ನಂಬರ್ 16 ಏನಕ್ಕಪ್ಪ ಅಂತಂದರೆ ಲಾಜಿಕ್ ಪವರ್, ಅಂದರೆ ಆರ್ಡಿನೋ 5 ವೋಲ್ಟ್ ಕನೆಕ್ಟ್ ಮಾಡೋಕ್ಕೆ ನಾವು. ಓಕೆನಾ. ಸಿಂಪಲ್ ಇರುತ್ತೆ ನೋಡಿ. ಈ A2 DC ಮೋಟರ್ಗೆ, ಇದು VCC ಅದು ನಮ್ಮ ಈ ICಗೋಸ್ಕರ, ಲಾಜಿಕಲ್ IC ಇದೆ. IC ವರ್ಕ್ ಹಾಕೋಸ್ಕರ, ಲಾಜಿಕ್ಸ್ ಇದೆಯಲ್ಲ ಅವೆಲ್ಲ ವರ್ಕ್ ಹಾಕೋಸ್ಕರ ಆರ್ಡಿನೋಯಿಂದ 5 ವೋಲ್ಟ್ ತೊಗೊತೀವಿ ಅಂದ್ಕೊಳ್ಳಿ. ದಿಸ್ ಈಸ್ ಸಿಂಪಲ್ ICದು. ಈಗ ಏನಾಯಿತು, ನಮಗೆ ಏನೇನು ಗೊತ್ತಾಯ್ತಪ್ಪ ಅಂದರೆ ಮೇನ್ ಗೋಲ್ ಗೊತ್ತಾಯಿತು, ಯಾವ ರೀತಿ ಮೋಟಾರು ಮತ್ತು IC ಗೊತ್ತಾಯಿತು. ಈಗ ಬನ್ನಿ ಕನೆಕ್ಷನ್ಗೆ. ಸಿಂಪಲ್ ಕನೆಕ್ಷನ್ ಏನು? ಇದು ಆರ್ಡಿನೋ ಸೈಡು, ಇದು ನಮ್ಮ IC ಸೈಡು. ಈ IC ನಮ್ಮ ಆರ್ಡಿನೋ D9 ಕಾಣಿಸ್ತಿದೆಯಲ್ಲ, ಇದು ಈ ಸೈಡಿಂದ ಇದು ಡಿಜಿಟಲು, ಇದು ಅನಲಾಗ್ ಗೊತ್ತಲ್ವಾ. ಇನ್ನು IC ಸೈಡು ಅಷ್ಟೇ. ಲೆಫ್ಟ್ ಸೈಡ್ ಇರೋದು ಈ ಕಡೆಯಿಂದ ಸ್ಟಾರ್ಟ್ ಆಗೋದು 1ಇಂದ, ಇದು 16 ಈ ಕಡೆ. ಓಕೆನಾ. ಸೊ ಸಿಂಪಲ್ ಕನೆಕ್ಷನ್ ಮಾಡಿ. ಇನ್ನು D9 ಪಿನ್ ನಂಬರ್ 1ಗೆ ಕೊಡಿ. ದೆನ್ D8 2, D7 7ಗೆ ಕೊಡಿ. 5 ವೋಲ್ಟು 16ಗೆ ಕೊಡಿ. ಗ್ರೌಂಡು 4ಗೆ ಕೊಡಿ, ಗ್ರೌಂಡು 5ಗೆ ಕೊಡಿ. ಓಕೆನಾ. ಸಿಂಪಲ್. ಬೆಟರ್ ಇವೆಲ್ಲ ಗ್ರೌಂಡೆಲ್ಲ ಇದೆಯಲ್ಲ, ಸಿಂಪಲ್ ಈ ರೀತಿ ಬ್ರೆಡ್ ಬೋರ್ಡ್ ಒಂದು ಕಡೆ ಚುಚ್ಕೊಂಡ್ಬಿಟ್ಟು ಎಲ್ಲ ಗ್ರೌಂಡು ಒಂದೇ ಕಡೆ ಕೊಟ್ಕೊಂಬಿಡಿ. ಓಕೆನಾ. ಇದನ್ನ ಬೆಟರ್. ದೆನ್ ಕನೆಕ್ಷನ್ ಈ ಕಡೆ ಗೊತ್ತಿರೋದು. ಅದೇ ಮೋಟರ್ ಬನ್ನಿ. ಮೋಟರ್ ಏನಪ್ಪ ಅಂದರೆ ಇದೆಲ್ಲ ಮೋಟರ್ದು ಒಂದು ಇದಕ್ಕೇನಪ್ಪ ಪೊಲಾರಿಟಿ ಇರಲ್ಲ, ಪಾಸಿಟಿವ್ ನೆಗೆಟಿವ್ ಅಂತ. ಜಸ್ಟ್ ಯಾವ್ದಾದ್ರು ಒಂದು ಎರಡು ಕಡೆ ವೈರ್ ಹಾಕೊಂಡ್ಬಿಟ್ಟು ಒಂದು ಪಿನ್ ನಂಬರ್ 3 6ಗೆ ಕೊಡಿ. ಪಿನ್ ನಂಬರ್ 3 6ಗೆ. ದೆನ್ ಬ್ಯಾಟರಿ. ಈ ಬ್ಯಾಟರಿ ಇದೆಯಲ್ಲ, ಬ್ಯಾಟರಿ ಒಂದು ಪಾಸಿಟಿವ್ ನೆಗೆಟಿವ್ ಇದೆಯಲ್ಲ, ಪಾಸಿಟಿವ್ ಪಿನ್ ನಂಬರ್ 8ಗೆ ಕೊಡಿ, ನೆಗೆಟಿವ್ ಗ್ರೌಂಡ್ ಕೊಡಿ. ಅಂದರೆ ಇವೆಲ್ಲ ಇದೆ. ಈ ಗ್ರೌಂಡ್ ಎಲ್ಲ ಒಂದು ಕಡೆ ಚುಚ್ಕೊಂಡ್ಬಿಟ್ಟು ಇಲ್ಲಿಗಿದೆಯಲ್ಲ, ಇಲ್ಲಿ ಚುಚ್ಕೊಂಡ್ಬಿಟ್ಟು ಆಡಿಯೋದು ಚುಚ್ಚಿ, ಮತ್ತು ಈ ಸಪ್ಲೈದು ನೆಗೆಟಿವ್ ಇಲ್ಲಿಗೆ ಚುಚ್ಕೊಂಡ್ಬಿಡಿ. ಓಕೆನಾ. ಈ ರೀತಿ ಇದು ಕನೆಕ್ಷನ್ನು. ಸೊ ಇದು ಈ ರೀತಿ ಔಟ್ಪುಟ್ ಈ ರೀತಿ ಬರುತ್ತೆ. ಸೊ ನಮಗೆ ಕನೆಕ್ಷನ್ ಗೊತ್ತಾಯಿತು. ದೆನ್ ಮೇನ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಕೋಡ್. ಓಕೆನಾ. ಇಲ್ಲಿ ನೀವು ಕೋಡಲ್ಲಿ ಏನು ತುಂಬ ಡೀಪಲ್ಲಿಲ್ಲ, ಸಿಂಪಲಾಗಿ ಕೋಡ್ ಇದೆ. ಓಕೆನಾ. ಈಗ ಕೋಡಿಗೆ ಹೋಗೋಣ ಬನ್ನಿ. ಓಕೆನಾ. ದಿಸ್ ಇಸ್ ದಿ ಪ್ರೋಗ್ರಾಮ್. ಏನಿದು 987 ಏನು ನಮ್ಮ ಆರ್ಡಿನೋ ಪಿನ್ಸ್ ನಾನು ಎಲ್ಲಿ ಕನೆಕ್ಟ್ ಮಾಡಿದ್ದೀನಿ ಅಲ್ಲಿಗೆ ಇನ್ಸರ್ಟ್ ಮಾಡಿರೋದು. ಇವೆಲ್ಲ ಪಿನ್ ಮೋಡು, EN ಎನೇಬಲ್ ಔಟ್ಪುಟ್ಟು, ಮತ್ತು IN1 IN2 ತೊಗೊಂಡಿರೋದು ಅಲ್ವಾ. ಎನೇಬಲ್ಸ್ ಇದು ಸೆಟಪ್, ಇದು ಫಿಕ್ಸು. ನಾನು ಔಟ್ಪುಟ್ ಬರಲಿ IN1 IN2 ಅಂದರೆ ಅಂತ ಹೇಳಿದ್ದೀನಿ. ಓಕೆನಾ. ಆ ರೀತಿ. ದೆನ್ ಈ ವಾಯ್ಡ್ ಲೂಪು ಏನಪ್ಪ ಅಂದರೆ ಸಿಂಪಲ್ ಹೇಳ್ತೀನಿ, ಕೆಡಿಸ್ಕೊಳ್ಳಿ, ತುಂಬ ತಲೆ ಕೆಡಿಸ್ಕೊಂಬಿಡಿ. ಇದು ಏನಕ್ಕೆ 255 ಅಂದರೆ ಫುಲ್ ಹೈ ಅಂತ. ಓಕೆನಾ. 100 ಕೊಟ್ಟರೆ ಲೋ ಅಂತ. ಓಕೆ. ದೆನ್ ಹೈ ಲೋ ಅಂತ ಅಂದರೆ ರೊಟೇಟ್ ಕ್ಲಾಕ್ ವೈಸ್, ಡಿಲೇ ಎಷ್ಟು 3 ಸೆಕೆಂಡ್ ನಿಲ್ಲು. ದೆನ್ ಮತ್ತೆ ಇನ್ನು ಸ್ವಲ್ಪ ನಿಂತಾದಮೇಲೆ ಲೋ ಹೈ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗು, ಮತ್ತು ಡಿಲೇ ಇದೇ ರೀತಿ ರನ್ ಆಗ್ತಾನೆ ಹೋಗು ಅಂತ ಹೇಳ್ತಿದೆ. ಸೊ ಅದೇ ರೀತಿ ನೋಡಿ ಕಾಣಿಸ್ತಿದೆ ನೋಡಿ ಈಗ ಕ್ಲಾಕ್ ವೈಸು. ಓಕೆನಾ.
ಆ್ಯಂಟಿ ಕ್ಲಾಕ್ ವೈಸು. ಸಿ ಈಗ ನಾವು ರನ್ ಮಾಡೋಣ, ಒಂದು ನಿಮಿಷ. ಅಪ್ಲೋಡ್ ಆಯಿತು ನೋಡಿ. ಆ್ಯಂಟಿ ಕ್ಲಾಕ್ ವೈಸು. ಓಕೆನಾ, ಈ ರೀತಿ ವರ್ಕ್ ಆಗುತ್ತೆ. ಅಯ್ಯೋ, ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಓಕೆನಾ. ಸೊ ಇದು ತುಂಬ ಲೆಂತಿ ಆಗಿದೆ, ಬಟ್ ಕಲಿಯಕ್ಕೆ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಇಫ್ ಇನ್ ಕೇಸ್ ನನ್ನ ಕಡೆಯಿಂದ ಎಲ್ಲಾದರೂ ಮಿಸ್ಟೇಕ್ ಇದ್ದರು ಲೆಟ್ ಮೀ ನೋ. ಓಕೆ, ನಾನು ಕೂಡ ಕಲಿಯೋಕ್ಕೆ ಡೆಫಿನೆಟ್ಲಿ ರೆಡಿ ಇರ್ತೀನಿ, ನನ್ನ ಕಡೆಯಿಂದ ಮಿಸ್ಟೇಕ್ ತಿದ್ಕೊಳೋಕ್ಕೆ. ಓಕೆನಾ. ದೆನ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ರಿವೈಸ್ ಪ್ರೀವಿಯಸ್ ಟಾಪಿಕ್ಸ್.